ನಮಸ್ಕಾರ ಪ್ರಿಯ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಐ ಹೋಪ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ವ್ಲಾಗ್ ಇವಾಗ ಸ್ಟಾರ್ಟ್ ಆಗ್ತದೆ. ಬೆಳಗ್ಗೆ ಒಂದು 8-8:30 ಆಗಿದೆ. ಇವತ್ತು ನಮ್ಮ ಮನೆಯಲ್ಲಿ ತಿಂಡಿ ರೆಡಿಯಾಗಿದೆ, ಬಟ್ ನಾವು ಇವಾಗ ತಿಂಡಿ ತಿನ್ನಲ್ಲ. ಇವತ್ತು ಸುಬ್ರಾಯಣ ಷಷ್ಠಿ ಅಂತಾರಲ್ಲ ಅದು. ಸೊ ಈ ಜನವರಿನಲ್ಲಿ ಬರೋ ಸುಬ್ರಾಯಣ ಷಷ್ಠಿ ಅಂದರೆ ಈಗ ಸುಬ್ರಹ್ಮಣ್ಯ ಸ್ವಾಮಿಗೆ ಈ ಷಷ್ಠಿ ಪ್ರತಿ ತಿಂಗಳು ಬರುತ್ತೆ. 2 ಸತಿ ಬರುತ್ತೆ ಪ್ರತಿ ತಿಂಗಳು. ಆದರೆ ಈ ಡಿಸೆಂಬರ್ ಜನವರಿನಲ್ಲಿ ಬರೋ ಷಷ್ಠಿ ತುಂಬ ವಿಶೇಷ. ಈ ಟೈಮಲ್ಲೇ ಎಲ್ಲ ಕಡೆ ಅಂದರೆ ಏನು ಈ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇರೋ ಕಡೆ ಎಲ್ಲ ಈ ಟೈಮಲ್ಲೇ ಜಾತ್ರೆ ಉತ್ಸವಗಳು ಇದೆಲ್ಲ ನಡೆಯೋದು. ಹಾಗಾಗಿ ಇವತ್ತು ಕೂಡ ನಮ್ಮ ಒಂದು ನಾಗರಿಕಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕು. ಅದಕ್ಕಾಗಿ ಎಲ್ಲ ರೆಡಿ ಆಗ್ತಾಯಿದ್ದೀವಿ. ಇವತ್ತು ಸುಬ್ರಹ್ಮಣ್ಯ ಷಷ್ಠಿ ಇರುವಂಥ ಕಾರಣದಿಂದ ಮನೆಯಲ್ಲೇ ಇರುವಂತಹ ನಾಗಪ್ಪನ ವಿಗ್ರಹಕ್ಕೆ ನಮ್ಮ ಮನೇಲಿ ಅಮ್ಮ ಫಸ್ಟು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ತಾಯಿದ್ರು. ಸೊ ಹಾಗೆಯೇ ಅವರೇ ನೆನ್ನೆ ಮೊದಲು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತಿದ್ದ ಕಾರಣ ಮನೆಯಲ್ಲಿ ಅಭಿಷೇಕ ಮಾಡಿದ್ವಿ. ನಾವು ಇಲ್ಲಿ ಇಷ್ಟೇ ಮಾಡಲ್ಲ. ಇವತ್ತು ಆ್ಯಕ್ಚುಲಿ ನಾವು ಒಂದು ಕಡೆ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದ್ದೀವಿ. ಅಲ್ಲಿ ಹೋಗಿ ಕೂಡ ನಾವು ಪೂಜೆ ಮಾಡ್ಕೊಂಬರ್ಬೇಕು. ಹಾಗಾಗಿ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ವಿ. ಇಲ್ಲಿ ನೋಡಿ ನಮ್ಮ ಅಣ್ಣ ಇವತ್ತು ಹೋಗಬೇಡ ಕಟ್ಟಿಂಗ್ ಮಾಡಿಸ್ಕೊಂಬರೋಕ್ಕೆ ಅಂತ ನಮ್ಮಮ್ಮ ಹೇಳಿದ್ರು ಕೂಡ ಹೋಗಿದ್ದ. ಯಾಕೆಂದರೆ ನಮಗೆ ಲೇಟ್ ಆಗುತ್ತೆ ಹೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಬರೋಕ್ಕೆ. ನಾಗಪ್ಪಂದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಈ ಥರದ್ದು ಏನಾದರೂ ಮಾಡಬೇಕು ಅಂದಾಗ ತುಂಬ ಮಡಿ ನೇಮ ನಿಷ್ಠೆಯಿಂದ ಇರಬೇಕು ಅಂತಾರೆ. ಹಾಗಾಗಿ ಮನೆಯೆಲ್ಲ ಸಾರಿಸಿದ್ವಿ. ಇವನು ಕಟ್ಟಿಂಗ್ ಮಾಡಿಸ್ಕೊಂಬಂದರೆ ಸುಮ್ಮನೆ ಎಲ್ಲ ಅಂಟು ಮುಂಟಾಗುತ್ತೆ ಅನ್ನೋ ಕಾರಣದಿಂದ ಆಮೇಲೆ ನನ್ನ ಈಚೆನೇ ಸ್ನಾನ ಮಾಡಿಸ್ತೀವಿ. ಮನೆ ಒಳಗೆ ಬಿಡಲಿಲ್ಲ ಅಮ್ಮ. ಸರಿ ನಾವೆಲ್ಲ ರೆಡಿಯಾಗಿ ನಾವು ಒಂದು 9 ಗಂಟೆಗಾದರೂ ಅಟ್ಲೀಸ್ಟ್ 8:30-9 ಗಂಟೆಗೆ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಅಣ್ಣನಿಂದ ಲೇಟ್ ಆಯಿತು. ಪರವಾಗಿಲ್ಲ ಅಂತ ಹೇಳಿ ಅವನು ಬಂದು ಸ್ನಾನ ಮಾಡಿಕೊಂಡು ಎಲ್ಲರೂ ನಾವು ಹೋಗೋ ಅಷ್ಟರೊಳಗೆ ಅಲ್ಲೇ ಒಂದು 9:45 ಆಗಿತ್ತು. ಸೊ ಅಲ್ಲಿ ಹೋಗಿ ನಾವು ರೀಚ್ ಆದ್ವಿ. ಇದು ನಮ್ಮೂರು. ಇದೊಂದು ಸ್ವಲ್ಪ ಆಫ್ ರೋಡಿಂಗ್ ಥರ ಇತ್ತು ರೋಡು ಮುಂಚೆ. ಈಗ ಸ್ವಲ್ಪ ಮಣ್ಣೆಲ್ಲ ಹಾಕಿ ಸ್ವಲ್ಪ ರೋಡನ್ನ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ ದಿನದಲ್ಲೇನೇ ಇಲ್ಲಿ ಜಾತ್ರೆ ಕೂಡ ಆಗುತ್ತೆ. ಅಂದರೆ ಜಾತ್ರೆ ಅಂದರೆ ಪೂಜೆ ಜೋರಾಗಿ ಇಟ್ಕೊತಾರೆ ಸಂಕ್ರಾಂತಿ ಹಬ್ಬದ ದಿನ. ಸೊ ಹಾಗಾಗಿ ಇದು ಕ್ಲೀನ್ ಮಾಡಿದ್ದಾರೆ ಅಲ್ಲೆಲ್ಲ ಸುತ್ತಮುತ್ತನೂ ಕೂಡ. ಇಲ್ಲಾಂದರೆ ಸ್ವಲ್ಪ ಗಿಡ ಗೆಂಟೆ ಎಲ್ಲ ಬೆಳ್ಕೊಂಡಿರುತ್ತೆ ಒಳಗಡೆ. ನಾನು ಒಳಗಡೆ ಕಾಂಪೌಂಡ್ ತೋರಿಸ್ತೀನಿ ನೋಡಿ, ಎಲ್ಲ ಕ್ಲೀನ್ ಮಾಡಿದ್ದಾರೆ. ಆ್ಯಂಡ್ ಇದೇ ದೇವಸ್ಥಾನ. ಈ ದೇವಸ್ಥಾನ ತುಂಬ ಪುರಾತನ ಕಾಲದ ದೇವಸ್ಥಾನ ನಮ್ಮೂರಲ್ಲಿರೋದು. ಉಮಾಮಹೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಈ ದೇವಸ್ಥಾನದ ಬಗ್ಗೆ ನಾನು ತುಂಬ ಹೇಳಬೇಕು. ಯಾಕೆ ಅಂದರೆ ಇಡೀ ಇಂಡಿಯಾದಲ್ಲೇ ಈ ಥರದ ಒಂದು ಶಿವನ ಹಾಗೂ ಪಾರ್ವತಿ ಇರುವಂತಹ ವಿಗ್ರಹ ಇಲ್ಲೊಂದೇ ಇರೋದು. ಯಾಕೆ ಅಂದರೆ ನಂದಿ ನಿಂತಿರೋವಂತಹ ನಂದಿಯ ಮೇಲೆ ಶಿವ ಮತ್ತು ಪಾರ್ವತಿ ಕೂತಿರೋದು. ಶಿವ ಕೂತಿದ್ದಾನೆ ನಂದಿ ಮೇಲೆ, ಹಾಗೆ ಆ ಶಿವನ ತೊಡೆ ಮೇಲೆ ಪಾರ್ವತಿ ಕೂತಿರೋಂಥ ವಿಗ್ರಹ. ತುಂಬ ಚೆನ್ನಾಗಿದೆ, ತುಂಬ ಪಾಸಿಟಿವ್ ವೈಬ್ಸ್ ಇರೋವಂತಹ ಜಾಗ. ಈ 16 ಸೋಮವಾರ ಅಥವಾ ಶಿವನ ಒಂದು ಪುರಾಣ ಈ ಬುಕ್ಗಳೆಲ್ಲ ಓದಿದಾಗ ಶಿವ ಹೇಗಿರ್ತಾನೆ ಅನ್ನೋಂಥ ಒಂದು ರೂಪ ನಮ್ಮ ಇಮ್ಯಾಜಿನ್ ನಮ್ಮ ಮೈಂಡಲ್ಲಿ ಹೆಂಗೆ ಬರುತ್ತೆ, ಅಥವಾ ಅವನಿರೋ ಜಾಗ ಹೇಗಿರುತ್ತೆ ಅನ್ನೋದು ಹೆಂಗೆ ನಮಗೆ ಫೀಲ್ ಆಗುತ್ತೆ ಆ ಕತೆಗಳನ್ನು ಓದಾಗ, ಅದೇ ಥರದ ಫೀಲ್ ಈ ಜಾಗಕ್ಕೆ ಬಂದಾಗ ನನಗಾಗುತ್ತೆ. ಸೊ ನನಗೆ ಈ ಜಾಗ ತುಂಬ ಸ್ಪೆಷಲ್ಲು. ಹಾಗೆಯೇ ಈ ಒಂದು ಜಾಗಕ್ಕೆ ಬಂದರೆ ಒಂದು ಪಾಸಿಟಿವ್ ಆಗಿರೋ ವೈಬ್ಸ್ ಕಾಣುತ್ತೆ. ಇಲ್ಲಿ ನಾಗಪ್ಪಂದು ನಾವು ಏನು ಒಂದು ನಾಗರಿಕಲ್ಗಳ ಪ್ರತಿಷ್ಠಾಪನೆ ಮಾಡಿರೋದು ಇತ್ತೀಚೆಗೆ. ನಾವು ಫಸ್ಟಿಂದನೂ ಮಾಡ್ಕೊಂಬರ್ತಾ ಇರೋದು ದೊಡ್ಡ ನಾಗರು ಬೇರೆ ಕಡೆ ಇದೆ, ಅಂದರೆ ನಮ್ಮೂರಲ್ಲಿ ಕೆರೆಯಲ್ಲಿ ಮಧ್ಯದಲ್ಲಿದೆ. ಬಟ್ ಇದು ನಮಗೆ ನಮ್ಮ ಫ್ಯಾಮಿಲಿಗೆ ನಾಗದೋಷ ಅದು ಇದೆ ಅಂತ ಹೇಳಿ ಎಲ್ಲರೂ ಸೇರಿಸಿ ಮಾಡಿಸಿದಂತಹ ನಾಗ ಒಂದು ಪ್ರತಿಷ್ಠಾಪನೆ. ಆ್ಯಕ್ಚುಲಿ ನಮ್ಮ ಚಿಕ್ಕಪ್ಪ ಅವರು ಮಾಡಿಸಿದ್ದು ಪ್ರತಿಷ್ಠಾಪನೆನ. ಇದು ಒಂದು 3 ವರ್ಷದ ಕೆಳಗೆ ಮಾಡಿಸಿರೋದು. ಒಂದು 3 ವರ್ಷ ಅಥವಾ 2 ವರ್ಷದ ಕೆಳಗೆ ಅಷ್ಟೇ, 3 ವರ್ಷದ ಕೆಳಗೆ. ಇದು 3 ವರ್ಷದ ಕೆಳಗೆ ಮಾಡಿಸಿರೋದ್ರಿಂದ ಇಲ್ಲಿಗೆ 1 ವರ್ಷಕ್ಕಾದರೂ ಒಮ್ಮೆ ನಾವು ಬಂದು ಪೂಜೆ ಮಾಡ್ಕೊಂಡು ಹೋಗಬೇಕು. ಎಲ್ಲ ಕಡೆ ವರ್ಷಕ್ಕೊಮ್ಮೆನೇ ಮಾಡ್ತಾರೆ, ಆದರೆ ಇಲ್ಲಿ ಯಾಕೋ ಲಾಸ್ಟ್ ಇಯರ್ ಮಾಡೋಕ್ಕಾಗಲಿಲ್ಲ.
ಸೊ ಹಾಗಾಗಿ ಅದೊಂದು ಮನಸ್ಸಲ್ಲಿ ನನಗೆ ಕಾಡ್ತಾ ಇತ್ತು. ಸೊ ಅಲ್ಲೋಗಿ ಪೂಜೆ ಮಾಡ್ಕೊಂಬರ್ಬೇಕು ಅಂತ ಹೇಳಿ ನಾವು ಹಾಗಾಗಿ ಎಲ್ಲರೂ ಒಂದು ಸತಿ ಡಿಸೈಡ್ ಮಾಡ್ಕೊಂಡು ಒಳ್ಳೆ ದಿನದಲ್ಲಿ ಹೋಗಿ ಪೂಜೆ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡ್ವಿ. ಹೆಂಗೂ ರಜನೂ ಇತ್ತು ನಮ್ಮ ಅಣ್ಣಂಗೂ, ಭಾನುವಾರ ಆಗಿರೋದ್ರಿಂದ ಸುಬ್ರಾಯನ್ ಷಷ್ಠಿನೂ ಕೂಡ ಇತ್ತು. ಸೊ ಇವತ್ತೇ ಹೋಗಿ ಇದು ಮಾಡೋಣ ಅಂತ ಹೇಳಿ ಇದು ಮಾಡಿದ್ವಿ. ಅಲ್ಲಿ ಬಟ್ಟೆ ಎಲ್ಲ ಒರೆಸಿ ಇದು ಮಾಡಿದ್ರು, ಯಾಕೆಂದರೆ ಅಲ್ಲೆಲ್ಲ ಪೇಂಟ್ ಮಾಡಿದರು. ಸೊ ಹಾಗಾಗಿ ಅದು ಬಟ್ಟೆ ಒರೆಸಿದ್ದಕ್ಕೂ ಜಾಸ್ತಿ ಮಳೆ ಥಂಡಿ ಕಾರಣ ಆ ವಿಗ್ರಹದ ಮೇಲೆ ಚಿಕ್ಕದು ಶಂಕುಗಳ ಥರ ಎಲ್ಲ ಕಚ್ಕೊಂಬಿಟ್ಟಿತ್ತು. ಸೊ ಅದೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ವಿಗ್ರಹ ಎಲ್ಲ ಮೇಂಟೆನೆನ್ಸ್ ಅಥವಾ ನಾವು ಹೋಗಿ ನೋಡ್ಕೊಬೇಕಾದ್ರೆ ನಾವು ಹೋಗಿ ನೋಡ್ಕೊಂಡಲ್ಲೇ ಸ್ವಲ್ಪ ಗಲೀಜಾಗಿತ್ತು. 1 ಅವರ್ ಹಿಡಿತು ಇದು ಫುಲ್ಲು ಕ್ಲೀನ್ ಮಾಡೋದಕ್ಕೆ. ನಾನು ಹೊಸದಾಗಿ ಬ್ರಷ್ಷು ಮತ್ತು ಅದು ಎಲ್ಲ ಏನು ಕ್ಲೀನ್ ಮಾಡೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡೋಗಿದ್ವಿ ನಾವು. ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಉಜ್ಜಿ ತೊಳೆದು ಇದು ಮಾಡೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ತುಂಬ ಟೈಮ್ ಆಯಿತು. ಉಪವಾಸದಿಂದನೇ ಹೋಗಿದ್ವಿ, ಉಪವಾಸದಿಂದನೇ ಮಾಡಬೇಕು ಅಂತ ಹೇಳಿ. ರೆಗ್ಯುಲರಾಗಿ ನಾವು ಮಾಡೋವಂಥ ಈ ಒಂದು ಏನು ನಾಗಪ್ಪನ ಮಾಡ್ತಾರಲ್ಲ, ಅದು ನಾವು ಮಾಡೋದು ಈ ಚೌತಿ ದಿನ. ಚೌತಿ ದಿನ ಅಂದರೆ ಗಣೇಶನ ಹಬ್ಬ ಬರುತ್ತಲ್ಲ, ಗೌರಿ ಗಣೇಶನ ಹಬ್ಬ, ಆ ಚೌತಿ ನಾಗರು ಮಾಡ್ತೇವೆ. ಅದು ಇರೋದು ಬೇರೆ ಕಡೆ, ಅಂದರೆ ನಮ್ಮ ಊರಿನಲ್ಲೇನೇ ಕೆರೆ ಮಧ್ಯಭಾಗದಲ್ಲಿದೆ. ಅದು ದೊಡ್ಡ ನಾಗರು, ಅದೆಲ್ಲರೂ ಸಾಮೂಹಿಕವಾಗಿ ಮಾಡ್ತಾರಲ್ಲಿ. ಇದು ನಮ್ಮ ಮನೆತನಕ್ಕೆ ಇರುವಂಥ ದೋಷ ಪರಿಹಾರಕ್ಕೋಸ್ಕರ ಪ್ರತಿಷ್ಠಾಪನೆ ಮಾಡಿಸ್ಕೊಂಡಿದ್ದು. ಈ ನಾಗಪ್ಪನ ಪ್ರತಿಷ್ಠಾಪನೆ ಮಾಡಿದಾದ್ಮೇಲೆ ವರ್ಷಕ್ಕೊಂದು ಸತಿ ಆದರೂ ಎಲ್ಲ ಕುಟುಂಬದವ್ರು ಸೇರಿಕೊಂಡು ಪೂಜೆ ಮಾಡಬೇಕಿತ್ತು. ಬಟ್ ಡಿಫಾಲ್ಟ್ ಮಾಡೋಕ್ಕಾಗಲಿಲ್ಲ. ಅವ್ರವ್ರ ಕೆಲಸದಲ್ಲಿ ಅವ್ರವ್ರೆಲ್ಲರೂ ಬ್ಯುಸಿ ಆದರು. ಸೊ ಹಾಗಾಗಿ ಇಲ್ಲ, ಅವರೆಲ್ಲ ಬಿಟ್ಟರು ಕೂಡ ನಾವು ಬಿಡೋದಕ್ಕಾಗಲ್ಲ. ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅವರೆಲ್ಲ ಬ್ಯಾಂಗ್ಳೂರಲ್ಲಿದ್ದಾರೆ, ನಾವೇ ಇಲ್ಲಿ ಊರಲ್ಲಿರೋರು. ಸೊ ಹಾಗಾಗಿ ನಾವಾದರೂ ಮಾಡಲೇಬೇಕು, ಬಿಡೋಕ್ಕಾಗಲ್ಲ ಅಂತ ಹೇಳಿ ಒಳ್ಳೆ ದಿನದಲ್ಲಿ ಪೂಜೆ ಮಾಡ್ಕೊಂಬರೋಣ, ನಿಲ್ಸೋದು ಬೇಡ, ದೇವ್ರು ನಾವು ಪ್ರತಿಷ್ಠಾಪನೆ ಮಾಡಿಸಿದ್ದೀವಿ ಅಂತ ಅಂದ್ಬಿಟ್ಟು ಅಷ್ಟೇ ಆಯಿತು ನಮ್ಮ ಕೆಲಸ ಅಂತ ಹೇಳಿ ಸುಮ್ಮನೆ ಆಗಬಾರ್ದಲ್ವ ಅಂತ ಹೇಳಿ ಸೊ ಹೀಗೆ ಹೋಗಿ ಒಂದು ಒಳ್ಳೆಯ ದಿನದಲ್ಲಿ ಪೂಜೆ ಮಾಡ್ಕೊಂಡು ಬಂದ್ವಿ. ಈ ವಿಗ್ರಹನ ನಾವು ಪ್ರತಿಷ್ಠಾಪನೆ ಮಾಡಿದ ದಿನ ನನಗೆ ಹೇಗೆ ನೆನಪಾಗುತ್ತೆ ಅಂದರೆ, ಇದೊಂದು ಮೆಮೊರಬಲ್ ಡೇ ಅಂತಲೇ ಅನ್ಬೋದು. ಬಟ್ ಅದು ಸ್ಯಾಡ್ ಡೇ ಕೂಡ ಇಡೀ ಕರ್ನಾಟಕಕ್ಕೆ. ಯಾವ ದಿನ ಅಂದರೆ ಪುನೀತ್ ರಾಜ್ಕುಮಾರ್ ಡೆತ್ ಆ್ಯನಿವರ್ಸರಿ ಡೇ. ಹೌದು, ಅಕ್ಟೋಬರ್ 29 ಅವರು ಡೆತ್ ಆಗಿದ್ದು. ಆ್ಯಂಡ್ 31 ನಾವು ಈ ಥರ ಪ್ರತಿಷ್ಠಾಪನೆ ಕಾರ್ಯ ಇಟ್ಕೊಂಡಿದ್ವಿ. ತುಂಬ ಬೇಜಾರಲ್ಲೇ ಅವತ್ತಿದ್ವಿ ಎಲ್ಲರೂ. ಆದರೂ ನಾವು ಇದು ಕಾರ್ಯ ಮಾಡಲೇಬೇಕಾಗಿತ್ತು, ಮಾಡಿದ್ವಿ. ಎಲ್ರಿಗೂ ಬೇಜಾರಾಯ್ತು ಆ ದಿನ, ಒಬ್ಬರಿಗೆ ಅಂತ ಅಲ್ಲ, ತುಂಬ ಜನ ಬೇಜಾರು ಮಾಡ್ಕೊಂಡ್ವಿ. ಒಂಥರ ಏನೋ ಆ ದಿನ ಸ್ಯಾಡ್ ಡೇ ಅಥವಾ ಡಾರ್ಕ್ ಡೇ ಅಂತಾರಲ್ಲ, ಆ ಥರ ನಮಗೂ ಫೀಲ್ ಆಯ್ತು ಅವತ್ತು. ಯಾವಾಗಲೂ ಆ ದಿನ ಬಂದಾಗ ನಮಗೆ ಇದು ನೆನಪಾಗುತ್ತೆ.
ಪೂಜೆ ಮಾಡ್ತಾನೆ ಬಲಗಡೆಯಿಂದ ದೇವ್ರ ಪ್ರಸಾದ ಕೂಡ ಆಯಿತು. ಖುಷಿ ಆಯಿತು ನಮಗೆ. ತಂದಿರೋ ನೈವೇದ್ಯ ಎಲ್ಲ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಹಾಗೆಯೇ ದೇವ್ರದ್ದೊಂದು ಬ್ಲೆಸ್ಸಿಂಗ್ಸ್ನ ಕೂಡ ತೊಗೊಂಡ್ವಿ. ಸಾಮಾನ್ಯವಾಗಿ ನನಗೆ ಈ ನಾಗಪ್ಪನ ವಿಗ್ರಹಗಳನ್ನೆಲ್ಲ ನೋಡಿದಾಗ ತುಂಬ ಭಯ ಆಗುತ್ತೆ. ಹಾಗೆ ನನಗೂ ಭಯ ಆಗ್ತಾಯಿತ್ತು. ಬಟ್ ಹೆಂಗೋ ಧೈರ್ಯ ಮಾಡಿ ಮುಂದೆ ಹೋಗ್ಬಿಟ್ಟೆ. ಆಮೇಲೆ ದೇವರೇ ನನಗೆ ಫ್ರೆಂಡ್ ಆಗಿಬಿಟ್ರು. ಸೊ ಎಲ್ಲ ಕ್ಲೀನ್ ಮಾಡಿದಾದ್ಮೇಲೆ ನನಗೇನು ಅಷ್ಟು ಭಯ ಅನ್ನಿಸ್ಲಿಲ್ಲ. ಎಲ್ಲ ಈ ರೀತಿ ಪೂಜೆ ಮಾಡಿಕೊಂಡು ಇದು ಮಾಡಿ ಬರುವಂಥ ಟೈಮಲ್ಲಿ ನಿಮ್ಗೆ ಇನ್ನೊಂದು ವಿಷಯ ಏನು ಹೇಳ್ಬೇಕಪ್ಪ ಅಂದರೆ, ಪಕ್ಕದಲ್ಲಿ ಬಿಲ್ಪತ್ರೆ ಮರ ಕಾಣಿಸ್ತದೆ ನೋಡಿ. ಈ ಬಿಲ್ಪತ್ರೆ ಮರನ ಈ ಪ್ರತಿಷ್ಠಾಪನೆ ಟೈಮಲ್ಲಿನೇ ಅದಕ್ಕೆ ದೀಕ್ಷೆ ಕೂಡ ಮಾಡಿಸಿದ್ವಿ. ದೀಕ್ಷೆ ಕೂಡ ಆಗಿದೆ ಆ ಮರಕ್ಕೆ. ದೀಕ್ಷೆ ಮಾಡೋದು ತುಂಬ ಒಳ್ಳೆಯದಂತೆ. ಅಂದರೆ ಬಿಲ್ಪತ್ರೆ ಮರಕ್ಕೆ ನಾವು ಒಂದು ಬಿಲ್ಪತ್ರೆನ ಶಿವನ ಲಿಂಗದ ಮೇಲೆ ಇಟ್ಟರೆ ನಮ್ಮ ಕೋಟಿ ಜನ್ಮದ ಪಾಪ ಕಳೆಯುತ್ತೆ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಬಿಲ್ಪತ್ರೆ ಮರಕ್ಕೆ ದೀಕ್ಷೆ ಮಾಡಿಸಿ ಅದಕ್ಕೊಂದು ಲಿಂಗು ಪ್ರತಿಷ್ಠಾಪನೆ ಮಾಡಿಸೋದು ಬಹಳ ಪುಣ್ಯವಾದ ಕೆಲಸ. ಸೊ ಅದನ್ನು ಆ ಟೈಮಲ್ಲಿ ಮಾಡಿಸಿದ್ದು ನಮಗೂ ಕೂಡ ಖುಷಿ ಅನ್ನಿಸ್ತು. ಈ ಥರ ಒಂದು ಸಂಡೆಯ ಒಂದು ನಮ್ಮ ದಿನಚರಿ ಅನ್ನೋವಂಥದ್ದಿತ್ತು. ಅವತ್ತಿನ ದಿನ ಒಂದು ಡಿವೋಷನಲ್ ಆಗಿರೋ ದಿನ ಆಗಿತ್ತು. ಸೊ ಅಮ್ಮನೂ ಪೂಜೆ ಮಾಡಿಕೊಂಡು ಆಮೇಲೆ ಅಣ್ಣ ಅಪ್ಪ ಎಲ್ಲರೂ 4 ಜನನೂ ಹೋಗಿದ್ವಿ ಮನೆಯಲ್ಲಿ. ಸೊ ಹೀಗೆ ಅವತ್ತು ಸ್ಕಂದ ಷಷ್ಠಿಯನ್ನು ಆಚರಣೆ ಮಾಡಿದ್ವಿ ನಮ್ಮ ಮನೆಯಲ್ಲಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಬೋರ್ ಆಗ್ತಾ ಇಲ್ಲ ಅನ್ಕೋತೀನಿ. ಯಾಕೆ ಅಂದರೆ ಬರೀ ಇದೇ ಥರನೇ ತೋರಿಸ್ತಿದ್ದೀನಿ ಅಂತ ಹೇಳಿ. ಹಾಗೆ ನಮ್ಮ ಮಮ್ಮಿ ನೋಡಿ, ನೋಡಿದ್ರಾ? ನಮ್ಮ ಮಮ್ಮಿ ಕ್ಯಾಮ್ರಾ ಹಿಂಗೆ ಹಿಡಿಯೋಂಗಿಲ್ಲ, ಮುಖನೇ ಹಿಂಗೆ ಮಾಡ್ಕೊಂಬಿಡ್ತಾರೆ. ವೀಡಿಯೋ ಮಾಡೋಣ ಬಾ ಅಮ್ಮ, ಏನಾದರೂ ಕುಕ್ಕಿಂಗ್ ವೀಡಿಯೋ ಮಾಡೋಣ, ನೀನು ಮಾಡು ನಾನು ವೀಡಿಯೋ ಮಾಡ್ತೀನಿ ಅಂದರೆ ನೋ ಮಾಡಲ್ಲ ಅವರು. ಬೇರೆ ಟೈಮಲ್ಲೆಲ್ಲ ನಮ್ಮಮ್ಮ ಚೆನ್ನಾಗೇ ಮಾತಾಡ್ತಾರೆ, ಆದರೆ ಕ್ಯಾಮ್ರಾ ಹಿಡ್ದು ವೀಡಿಯೋ ಮಾಡಬೇಕಾದ್ರೆ ಮಾತು ತೊದಲು ಬಂದುಬಿಡುತ್ತೆ. ಇಲ್ಲ ಅಂದರೆ ತಪ್ಪು ಹೇಳ್ಬಿಡ್ತಾರೆ. ಅದಕ್ಕೆ ಅವಾಗ ವೀಡಿಯೋ ಮಾಡೋವಾಗ ನಾನೇ ಬಿಡ್ತೀನೋ ಅಂತ ಅಂದ್ಬಿಟ್ಟು ನಾನು ಮಾಡಲ್ಲ, ನೀನೇ ಮಾಡ್ಕೋ, ನನಗೆ ಬರಲ್ಲ, ನನಗೆ ಹಾಗೆ ಹಿಂಗೆ ಅಂದ್ಬಿಟ್ಟು ಹಂಗೆ ಜಾರ್ಕೊಂಬಿಡ್ತಾರೆ. ಅಲಂಕಾರ ಇಲ್ಲದಲೇ ಇರೋ ವಿಗ್ರಹ ನೋಡ್ಕೊಳ್ಳಿ, ಎಷ್ಟು ಚೆನ್ನಾಗಿದೆ ಅಂದರೆ ವಿಗ್ರಹ. ದೇವರೇ ಸಾಕ್ಷಾತ್ ದೇವರೇ, ಶಿವ ಪಾರ್ವತಿನೇ ಬಂದಲ್ಲಿ ಕುಂತಿದ್ದಾರೇನೋ ಅನ್ಸುತ್ತೆ. ಅಲ್ಲಿ ಹೋದಾಗೆಲ್ಲ ನನಗೆ ಒಂಥರ ಏನೋ ಮನಸ್ಸಿಗೆ ಶಾಂತಿ ನೆಮ್ಮದಿ ಅಂತಾರಲ್ಲ, ಅದು ಫೀಲ್ ಆಗುತ್ತೆ ಅಲ್ಲಿ ಹೋದಾಗ. ಆ ಜಾಗಕ್ಕೆ ಹೋದ್ರೇ ಪಾಸಿಟಿವ್ ವೈಬ್ಸ್ ಅನ್ನೋದು ಕಾಣುತ್ತೆ. ಈ ಜಾಗ ಊರಿಂದ ಆಚೆ ಇದೆ, ಹೊಲದ ಮಧ್ಯದಲ್ಲಿ. ಹಿಂದೆ ನಮ್ಮ ಊರಿಗೆ ಪ್ಲೇಗ್ ಬಂದಾಗ ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿ ದೇವಸ್ಥಾನದಲ್ಲಿದ್ದರಂತೆ, ಅಲ್ಲೇ ಸಂಸಾರ ಮಾಡ್ಕೊಂಡಿದ್ರಂತೆ. ಅಷ್ಟು ಅಂದರೆ ಅಲ್ಲಿ ಒಂದು ಎಲ್ಲರಿಗೂ ಒಂದು ಆಶ್ರಯವಾಗಿದ್ದಂಥ ದೇವಸ್ಥಾನ ಅದು, ನಡುಲ್ ಮಠ ಅಂತ ಹೇಳಿ. ತುಂಬ ಜನ ನಡ್ಕೊತಾರೆ ದೇವರಿಗೆ. ಸೊ ಸಂಕ್ರಾಂತಿ ಹಬ್ಬದಲ್ಲಿ ಇಲ್ಲಿ ವಿಶೇಷವಾದ ಪೂಜೆ ಆಗುತ್ತೆ. ಪೂಜೆ ಹಾಗೆ ಪ್ರಸಾದ ಎಲ್ಲ ಇರುತ್ತೆ. ವರ್ಷದಲ್ಲಿ ಒಂದು ಸತಿ ಚೆನ್ನಾಗಿ ಜೋರಾಗಿ ಪೂಜೆ ಗೀಜೆ ಎಲ್ಲ ನಡೆಸ್ಕೋತಾರೆ ಸ್ವಾಮಿ. ಈ ದೇವಸ್ಥಾನಕ್ಕೆ ಬರೋದು ಹೋಗೋದು ಒಂಥರ ಖುಷಿ ಅನ್ನೋದು ಅದೊಂದಾದರೆ, ಇಲ್ಲಿರೋ ಒಂದು ಪಾಸಿಟಿವ್ ಎನರ್ಜಿನ ನಾವು ಫೀಲ್ ಮಾಡೋದಿದೆಯಲ್ಲ, ಅದು ಇನ್ನೊಂದು ಲೆವೆಲ್ಲು. ಆಗಿನ ಕಾಲದಲ್ಲಿ ಇದ್ರದ್ದು ಒಂದು ಸ್ಟೋರಿ ಇದೆ, ಇದು ಸ್ಟೋರಿ ಕೇಳಬೇಕು. ಈ ದೇವಸ್ಥಾನದಲ್ಲಿ ನಡೆದಿರೋದು ಒಂದು ಪವಾಡ. ಒಂದು ಕುಟುಂಬಕ್ಕೆ ದೇವರು ಯಾವ ಥರ ಆಶೀರ್ವಾದ ಮಾಡಿದ್ರು ಅನ್ನೋದು. ಪೂಜೆ ಆಗಿದ್ದೆಲ್ಲ ಕ್ಲೀನ್ ಮಾಡಿ ನಿಜವಾಗ್ಲೂ ಟಿಫನ್ ಅಂದರೆ ಈ ಥರ ನಮ್ಮದು ಡೇ ಅವತ್ತು. ಹೀಗೆ ಅವತ್ತೇನು ಮಾಡೋಕ್ಕಾಗಲ್ಲ, ಭಾನುವಾರ ಬೇರೆ. ಇಟ್ಸ್ ಓಕೆ ಅಂದ್ಬಿಟ್ಟು ನಿಧಾನಕ್ಕೆ ಊಟ ಮಾಡ್ಕೊಂಡ್ವಿ. ಐ ಲೈಕ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.